ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ವ್ಯವಹಾರ ನಡೆಸೋದು ಎಂಥವ್ರ ಜೊತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಕೊಟ್ಟು ಮಾತು ತಪ್ಪಾರ್ದು, ನಮ್ಮ ವ್ಯವಹಾರ ಯಾರಿಗೂ ಗೊತ್ತಾಗಬಾರ್ದು. ನೀನು ಅದನ್ನು ಮೀರ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ ಸರ್. ಕ್ಷಮೆ? ನಮ್ಮ ಕಡೆ ಒಂದು ಮಾತಿದೆ, ತಪ್ಪು ಮಾಡಿ ಕ್ಷಮೆ ಕೇಳೋದು, ಅಮ್ಮನ ಬಗ್ಗೆ ತಪ್ಪಾಗಿ ಮಾತಾಡೋದು ಎರಡು ಒಂದೇ ಅಂತ. ನಿನ್ನ ವ್ಯವಹಾರ ನನಗೆ ನಿನಗೆ ಮಾತ್ರ ಗೊತ್ತು. ಆ ಹುಡುಗಿಗೆ ಯಾಕೆ ಗೊತ್ತಾಯ್ತು? ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದೀನ ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ಯಾ? ಎಲ್ಲ ನನ್ನ ಮಗನಿಂದನೇ ಸರ್. ಆ ಹುಡುಗಿಗೋಸ್ಕರ ನನ್ನ ಮಗ ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟ ಸರ್. ಅಂತ ದಡ್ಡನ ಹೆತ್ತಲ್ಲ ಅಂತ ನನಗೆ ನಾಚಿಕೆ ಆಗ್ತಾ ಇದೆ ಸರ್. ನಿನ್ನ ಮಗನ ಜಾಗದಲ್ಲಿ ಇನ್ನೊಬ್ಬ ಇದ್ರು ಆ ಚಾಲಕಿ ಹುಡುಗಿ ಹಾಗೆ ಮಾಡ್ತಿದ್ಲು. ಅವಳನ್ನ ಬಳಸ್ಕೊಂಡಿದ್ದಾಳ ಅವಳು. ಅವಳಿಗೆ ಗೊತ್ತಾಗಿದ್ದ ವಿಷಯ ಅವನಿಗೆ ಗೊತ್ತಾಗೋಕೆ ಎಷ್ಟೊತ್ತು. ನಾನು ಇಷ್ಟು ವರ್ಷ ಗಳಿಸಿದ್ದನ್ನ ಕಳ್ಕೊಳ್ಳೋದಿಲ್ಲ. ಇದಕ್ಕೇನಾದರೂ ಮಾಡಲೇಬೇಕು. ಇನ್ನೇನು ಉಪದೇಶ ಕೊಡೋದಕ್ಕೆ ಬರ್ತಿದ್ರೆ ಪುಷ್ಪ ಅವರೇ? ದಯವಿಟ್ಟು ಹೊರಟೋಗಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ನಾನೇ ಬೇಜಾರು ಮಾಡ್ಕೊಳ್ಳಿ. ಭಾರಿ ಖುಷಿ ಆಗ್ತಿದೆ ನನಗೆ. ಮಗಳ ನಿಶ್ಚಿತಾರ್ಥ ಮುರಿದೋಯ್ತು ಅಂತ ನಿಮಗೂ ತುಂಬಾ ಖುಷಿ ಆಗ್ತಿರ್ಬೇಕಲ್ಲ. ಈ ಸಂಬಂಧ ಮಾತುಕತೆ ನಡೆದಾಗಿದ್ದ ಮನ್ಸ ಕೊರಿತಾ ಇತ್ತು. ಇದಕ್ಕೆ ಏನಾದ್ರೂ ಕಳಂಕ ಬರೋದಿದ್ರೆ ಅದು ಸಿರಿಮನೆಯವರಿಂದಾನೆ ಅಂತ ಅದು ಹಾಗೆ ನಡೆದೋಯ್ತು. ನಾನು ಏನೇ ಅನ್ಯಾಯ ಮಾಡಿದೆ ನಿಮ್ಗೆ? ಅದು ಹಾಗೆ ನಡೆದೋಯ್ತು. ರಜನಿಯವರೇ, ನಿಮ್ಗೆ ಎಷ್ಟು ನೋವಾಗಿದೆಯೋ ನಮಗೂ ಅಷ್ಟು ನೋವಾಗಿದೆ. ಆದ್ರೆ ಇದಕ್ಕೆಲ್ಲ ಕಾರಣ ಅಂತ ಮಾತ್ರ ಹೇಳ್ಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನಾನು ನಿಮ್ ಕಾಲಕ್ಕೆ ಬೇಕಾದ್ರೂ ಬಿಟ್ಬಿಡ್ತೀನಿ. ದಯವಿಟ್ಟು ಹೊರಟೋಗಿ. ನಿಮ್ಮಿಂದ ಮುರಿದೋಗಿರೋ ಸಂಬಂಧನ ಸರಿಪಡಿಸಕ್ಕಾಗತ್ತಾ? ಆಗೋದಿಲ್ಲ ಅಲ್ವಾ? ದಯವಿಟ್ಟು ಹೊರಟೋಗಿ. ಹೇಳ್ಬೇಕಾದದನ್ನೆಲ್ಲ ನಿಮ್ ಮಗಳಿಗೆ ಹೇಳಿದೀನಿ. ನಿಮಗೆ ಹೇಳೋ ಶಕ್ತಿ ನನಗಿಲ್ಲ. ನಿಮಗೂ ನಮಗೂ ಇದ್ದಂತ ಸಂಬಂಧ ಇವತ್ತು ಮುರಿದೋಯ್ತು. ಇದ್ಯಾವತ್ತೂ ನೀವು ನಮ್ಮ ಮನೆಗೆ ಬರಬೇಡಿ. ನಾನು ನಿಮ್ಮ ಮನೆಗೆ ಬರೋದಿಲ್ಲ. ಸಾಕು, ನಿಮ್ಮಿಂದ ಆಗಿದ್ದಲ್ಲ ಸಾಕು. ದಯವಿಟ್ಟು ಹೊರಡಿ. ನನ್ನ ಮಗಳನ್ನ ನೀವೆಲ್ಲ ಎಷ್ಟು ಮರಳು ಮಾಡಿದೀರ ಅಂದ್ರೆ ಅವಳಿಗೆ ಸ್ವಂತ ಅಮ್ಮಂಗಿಂತ ನನ್ನ ಗೆಳತಿ ಎಲ್ಲಿ ಬೇಜಾರಾಗ್ತಾಳು ಅನ್ನೋ ಚಿಂತೆ. ಹೀಗೆ ನಿಮ್ಮ ಮಗಳು ನಡ್ಕೊಂಡ್ರೆ ನೀವು ಸುಮ್ಮನೆ ಇರ್ತಿದ್ರ ಪುಷ್ಪ ಅವರೇ? ನೀವೇನು ಮಾತಾಡ್ಬೇಡಿ ಪುಷ್ಪ. ದಯವಿಟ್ಟು ಹೊರಡಿ. ದಯವಿಟ್ಟು ಹೊರಡಿ ಪುಷ್ಪ. ಅನು ರಮ್ಯ ಒಟ್ಟಿಗೆ ಬೆಳೆದಿದ್ರು. ಅವಳ ಯಾವತ್ತೂ ಮರೆಯೋದು. ಇವಳೇನಿದ್ರು ಅವಳ ಸೇವಕಿ ಅಷ್ಟೇ. ಅವಳಿಗೆ ಹೆರಿಗೆ ಸಮಯ ಬರ್ತಿದ್ರು. ನನ್ನ ಮಗಳ ಜೀವನದಲ್ಲಿ ಒಂದು ಶುಭ ಕಾರ್ಯ ನಡೆದಿಲ್ಲ. ಹೊಟ್ಟೆ ಉರ್ಕೊಂಡು ಹೇಳ್ತಿದ್ದೀನಿ, ನಾನು ಅನ್ಭವಿಸೋ ಸಂತ ಅವಳು ಅನ್ಭವಿಸ್ತಾರೆ. ಅನ್ಭವಿಸ್ತೀರಾ? ನೀವು ಅನ್ಭವಿಸ್ತೀರಾ? ಈ ಸಂತ ಅವ್ರಿಗೆ ಬರೋ ನಾನು ಮಾಡೇ ಮಾಡ್ತೀನಿ. ಎಲ್ಲ ಹಾಳಾಗೋಯ್ತಲ್ಲಪ್ಪ. ಎಷ್ಟೆಲ್ಲ ಕನಸ್ಕೊಂಡಿದ್ದೆ. ಏನ್ ಮಾಡೋದೀಗ? ಈ ಮುಖ ಇಟ್ಕೊಂಡು ಹೇಗೆ ಹೋಗೋದು ಹೊರಗಡೆ? ಹೇಗಿದ್ದೀರಾ ಶಾನ್ಭೋಗ್ರೆ? ನಾವು ನೀವು ಪ್ರತಿದಿನ ಒಬ್ಬರನ್ನೊಬ್ಬರು ನೋಡ್ಕೋತೀವಿ. ಈಗ ನೋಡಿ, ಆ ಚಾನ್ಸೇ ಇಲ್ದಾಗಾಯ್ತು. ಆದರೂ ನೀವು ತುಂಬ ನಿಯತ್ನವರು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನಿಲ್ಲ ಅಂದರೂ
ನಾನು ನಿಮಗೋಸ್ಕರ ಮಾಡಿದ್ದನ್ನೆಲ್ಲ ಮರೆಯಲ್ಲ. ನನಗೋಸ್ಕರ ಮಾಡಿದ್ದ? ರಾಜಕಾರಣಿಗಳು ರೊಕ್ಕ ಹೊಡೆದ್ರು ಪ್ರಜೆಗಳಿಗೋಸ್ಕರ ಮಾಡಿದ್ದು ಅಂತ ಹೇಳ್ತಿರ್ತಾನೆ. ನೀವು ರಾಜಕಾರಣಿನೇ ನೀವು. ಯಾವ ರಾಜಕಾರಣಿನೂ ಒಬ್ಬನೇ ಬೆಳೆದಿದ್ದ ಇತಿಹಾಸ ಇಲ್ಲ ಶಾನ್ಭೋಗ್ರೆ. ನೀವು ನಮ್ಮ ಕಡೆ. ಅನು ಬಂದು ನನ್ನ ಬಗ್ಗೆ ಕೇಳಿದ್ರೆ ಏನು ಹೇಳ್ತೀರಾ? ಇಷ್ಟು ವರ್ಷ ಹೇಳದೇ ಇರೋದು ಈಗ ಇನ್ನೇನು ಹೇಳಕ್ಕಾಗತ್ತೆ? ಕಾಲ ಸಮಯ ಬದಲಾಗೋದು ಭೂಮಿ ತಿರುಗೋದ್ರಿಂದ ಮಾತ್ರ ಅಲ್ಲ ಶಾನ್ಭೋಗ್ರೆ, ಮನುಷ್ಯ ಬದಲಾಗೋದ್ರಿಂದಲೂ ಕೂಡ. ಈ ವಿಷಯದಲ್ಲಿ ನಾನು ನಿಮ್ಮ ಮಾತೇ ಬರಲ್ಲ, ಮೂಗಂತರ ಇದ್ದು ಬಿಡ್ತೀನಿ. ಸಾಯೋವರೆಗೂ ಮಾತಾಡದೆ ತೆಪ್ಪಗೆ ಬಿದ್ದಿರ್ತೀನಿ ಅಷ್ಟೇ. ಬಾಯಿ ಮುಚ್ಕೊಂಡು ತೆಪ್ಪಗಿರೋದಲ್ಲ, ಪೇಪರ್ಸಲ್ಲಿ ಎಲ್ಲೆಲ್ಲಿ ತಪ್ಪಾಗಿದೆಯೋ ಅದಕ್ಕೆಲ್ಲ ಅನುನೇ ಕಾರಣ ಅಂತ ಹೇಳಬೇಕು. ಅಲ್ಲಿ ಹೊಸದಾಗಿ ಬಂದಿದ್ದಾನಲ್ಲ, ನೀವೆಲ್ಲ ಸಂಜು ಸಂಜು ಅಂತ ಹೇಳ್ತಿದ್ದೀರಲ್ಲ, ಅವನನ್ನು ಒಪ್ಪಿಸ್ಬೇಕು. ವರ್ಧನ್ ಕಂಪ್ನಿನ ಅನು ಮಿಸ್ಯೂಸ್ ಮಾಡ್ತಿದ್ದಾಳೆ ಅಂತ ಒಬ್ಬೊಬ್ಬರಿಗೂ ನಿಲ್ಲಿಸಿ. ಅದು ನನ್ನಿಂದಾಗಲ್ಲ. ಸಣ್ಣ ಪುಟ್ಟ ಕೆಲಸ ಹೇಳಿದಾಗ ಮಾಡ್ತೀನಿ ಅಂತ ಒಪ್ಕೊಂಡೆ. ಈ ವ್ಯಕ್ತಿ ಬುದ್ಧಿನೇ ಇಷ್ಟು ಅಂತ. ಆದರೆ ಈ ಕೆಲಸ ನನ್ನಿಂದ ಆಗಲ್ಲ. ಓ, ನನ್ ಕೊಂದರೂ ಪರವಾಗಿಲ್ಲ. ನಿನ್ನ ಕೊಂದು ನನಗೇನು ಲಾಭ? ಅಲ್ಲಿ ವಿದೇಶದಲ್ಲಿ ನಿಮ್ಮ ಮಗಳು, ಬ್ಯೂಟಿಫುಲ್ ಸಂಸಾರ, ಮೊಮ್ಮಗಳು ಎಲ್ಲ ಇದ್ದಾರಲ್ಲ, ಫ್ರೇಮಲ್ಲಿ ಹಾಕಿಡೋ ಅಂತ ಚಂದದ ಸಂಸಾರ. ಅದು ಹಾಗೇ ಇರಬೇಕಲ್ವ? ಗೆಂಡೆ, ನೀನು ಇದುವರೆಗೂ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಏನು ಅಂತ ಕಂಡ್ಕೊಂಡಿಲ್ಲ ನೀನು. ಸಾಕು, ನಿಲ್ಸು. ಸಿಂಹದ ಕಾಲಿಗೆ ಗಾಯ ಆದ್ರೆ ಮಂಗನು ತಲೆ ಮೇಲೆ ಹತ್ತತ್ತಂತೆ. ನಾನು ಸಾಕು ಅಂತ ಕೈ ಚೆಲ್ಲಿದ್ರೆ ನನ್ನ ಕೈಗೆ ಕೋಳ ಹಾಕಿಸ್ತಾಳೆ ಅನು. ಅದಕ್ಕೆ ನನ್ನ ಕೈಲಿರೋ ಕೆಸರನ್ನ ಅವಳಿಗೆ ಅಂಟಿಸ್ಬೇಕು ಅಂತಿದ್ದೀನಿ. ನೀನೊಬ್ಬನೇ ಅದನ್ನ ಮಾಡಕ್ ಸಾಧ್ಯ. ಮಾಡದೇ ಇದ್ರೆ ಏನು ಅಂತ ಗೊತ್ತಲ್ಲ. ನಿನಗೆ ನರಕನೇ ಸಿಗೋದು. ಅದನ್ನ ಇಲ್ಲೇ ನೋಡಾಯ್ತಲ್ಲ, ಹೇಳ್ದಸ್ ಮಾಡೋ. ನಾನು ಹೇಳಿದ್ ಮಾಡಲ್ಲ ಅಂತಂದ್ರೆ ಈ ಚೇಂಡೆ ರೂಪ ಏನು ಅಂತ ಗೊತ್ತಲ್ಲ. ನೀವು ಹೇಳಿದಷ್ಟು ಸುಲಭನ ಅದು? ನನಗೆ ಆರಾಧನಾ ಅವ್ರ ಬಗ್ಗೆ ಯಾವುದೇ ರೀತಿ ಭಾವನೆಗಳಿಲ್ಲ. ಅವ್ರ ಹತ್ರ ಬಂದಷ್ಟು ನಾನು ದೂರ ಓಡಬೇಕು ಅನ್ನಿಸ್ತಿದೆ. ದೂರ ಓಡೋದು ತಪ್ಪಲ್ವಾ? ಹಲೋ ವಿಶ್. ಹೇಳಿ. ಎಲ್ಲಿದ್ಯಾ? ಇಲ್ಲೇ ವಟಾರದಲ್ಲಿದ್ದೀನಿ. ಬೇರೆಲ್ಲಾದ್ರೂ ಇದ್ದೀನಿ ಅಂತ ಸುಳ್ಳು ಹೇಳ್ತೇನೋ ಅಂತ ಅನ್ಕೊಂಡೆ. ನೀನಾಗಿ ನೀನೇ ಕಾಲ್ ಮಾಡೋವರೆಗೂ ನಾನು ಕಾಲ್ ಮಾಡಬಾರ್ದು ಅಂತಾನೆ ಇದ್ದೆ. ಆದ್ರೆ ನನಗೆ ತಡಿಯಕ್ಕಾಗ್ಲಿಲ್ಲ. ಬಿಕಾಸ್ ಐ ಲವ್ ಯು ವಿಶ್. ನಾವು ಪ್ರೀತಿಸೋರ್ ಮೇಲೆ ಕಾಳಜಿ ಇರುತ್ತಲ್ವಾ ವಿಶ್? ನಿನ್ ಮೇಲೆ ಅತಿಯಾದ ಪ್ರೀತಿ ಮತ್ತೆ ಕಾಳಜಿ ಇದೆ ಕಣೋ. ಅದಕ್ಕೆ ಐ ವಾಂಟ್ ಟು ಸಿ ಯು ರೈಟ್ ನೌ. ಆದರೆ ನನಗೆ ಈ ಪ್ರೀತಿ ಉಸಿರು ಕಟ್ಟಂಗೆ ಆಗ್ತಾ ಇದೆ. ಏನು? ಏನಂದೆ? ನನ್ನ ಪ್ರೀತಿ ನಿನಗೆ ಉಸಿರು ಕಟ್ಟಿಸ್ತಿದ್ಯಾ? ಇದು ನೀನಾಡೋ ಮಾತುಗಳೇ ಅಲ್ಲ. ಇದ್ಯಾರೋ ನಿನ್ ತಲೆಗೆ ತುಂಬ್ತಿರೋದು. ನೀನ್ ಎಲ್ಲಿದ್ಯೋ ಈ ಕ್ಷಣ ಇಲ್ಲಿಗೆ ಬಾ ಪ್ಲೀಸ್. ಲೆಟ್ಸ್ ಸಾರ್ಟ್ ವಾಟ್ ಎವರ್ ಇಟ್ ಇಸ್. ನಾನೀಗ ಬರೋಕ್ಕಾಗಲ್ಲ. ಐ ಆಮ್ ಸಾರಿ. ವಿಶು ಪ್ಲೀಸ್, ಐ ವಾಂಟ್ ಟು ಮೀಟ್ ಯು. ಸಾರಿ,
ಹಲೋ ಹಲೋ ವಿಶ್. ಏ ರಮ್ಯಾ, ಇದನ್ನ ತಗೊಂಡು ಹೋಗಿ ಪುಷ್ಪ ಅವ್ರಿಗೆ ಕೊಡೆ. ಏನ ನನ್ನನ್ನು ಹಾಗೆ ನೋಡ್ತಿದ್ಯಾ? ನಿನಗೆ ನನ್ನ ಬಗ್ಗೆ ಗೊತ್ತು ತಾನೆ. ಮನ್ಸಿಗೆ ಅನ್ಸಿದ್ದೀನೆಲ್ಲ ಜೋರಾಗಿ ಅನ್ಬಿಡ್ತೀನಿ, ಆಮೇಲೆ ದುಃಖ ಪಡ್ತೀನಿ. ಪಾಪ ಪುಷ್ಪ ಅವ್ರಿಗೆ ಏನೇನೋ ಅನ್ಬಿಟ್ಟೆ. ಅವ್ರಿಗೆ ಅದೆಷ್ಟು ಬೇಜಾರಾಗಿರುತ್ತೋ ಏನೋ. ಇದನ್ನ ಮೊದಲೇ ಯೋಚನೆ ಮಾಡ್ಬೇಕಿತ್ತಲ್ವಮ್ಮ? ಈಗೇನು ನಾನು ಹೋಗಿ ಅವ್ರ ಕಾಲಿಗೆ ಬೀಳ್ಬೇಕಾ? ಹೇಳು. ನೀನು ಹೋಗಿ ಹೇಳೆ ನನಗೆ ತುಂಬಾ ಬೇಜಾರಾಗಿದೆ ಅಂತ. ನಾನು ಹೋಗಿ ಇದನ್ನ ಕೊಟ್ರೆ ಅವ್ರು ತಗೊಳ್ತಾರೋ ಇಲ್ವೋ. ಆಮೇಲೆ ಈ ಪಾಯಸನ ನಾನು ಅನುಗೆ ಅಂತಾನೆ ಸ್ಪೆಷಲ್ ಆಗಿ ಮಾಡಿದೀನಿ ಅಂತ ಹೇಳು. ಹೋಗು, ಕೊಟ್ಬಿಟ್ಟು ಬರ್ತೀಯ ಅಲ್ವಾ? ಇದನ್ನ ನೀನೇ ಹೋಗಿ ಅವ್ರಿಗೆ ಕೊಟ್ಟು ಬಂದ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ ಅಮ್ಮ. ನಾನು ಹೋಗಿ ಅವ್ರ ಮುಖ ಹೇಗೆ ನೋಡ್ಲಿ? ಈಗಷ್ಟೇ ಕೂಗಾಡ್ ಬಂದ್ಬಿಟ್ಟಿದ್ದೀನಿ ಬೇರೆ. ಸರಿ, ಎಲ್ಲ ಸರಿ ಹೋದ್ಮೇಲೆ ನಾನೇ ಹೋಗಿ ಸಮಾಧಾನವಾಗಿ ಮಾತಾಡ್ತೀನಿ, ಸರಿನಾ? ನೀನು ಹೋಗ್ಬಿಟ್ಟಿದ್ದೀನಿ ಮೊದಲು ಕೊಟ್ಬಿಟ್ಬಾ. ನನ್ನ ಮುದ್ದು ಬಂಗಾರಿ ಅಲ್ವಾ? ನಾನು ಅನುಗೆ ಅಂತಾನೆ ಪ್ರೀತಿಯಿಂದ ಮಾಡಿದ್ದೀನಿ. ಹೋಗಿ ಕೊಟ್ಬಿಟ್ಟು ಬಾರೆ. ಸಮಾಧಾನ ಮಾಡಕ್ ಹೋಗ್ಬೇಕಾ? ಹೋಗ್ತೀನಿ. ಆ ಪಾಷಾಣ ಹಾಕಿರೋ ಪಾಯಸ ತಿಂದು ಆ ಅನು ಮತ್ತೆ ಅವಳ ಹೊಟ್ಟೆಲ್ ಬೆಳಕಿನ ಪಿಂಡ ತೊಳೆದತ್ತಲ್ಲ, ಆಗ ಹೋಗ್ತೀನಿ. ಆಗ ಸಮಾಧಾನ ಮಾಡಕ್ ಹೋಗ್ತೀನಿ. ಬೇಗ ತೊಲಗ್ಲಿ ಅವಳು. ನನ್ನ ಮಗಳ ಜೀವನದಿಂದ ಬೇಗ ತೊಲಗ್ಲಿ. ನಾನು ಮೊದಲೇ ನಿನ್ಗೆ ಹೇಳಬೇಕಿತ್ತು ಅನ್ನು. ತಪ್ಪೇನೋ ಅಂತ ಅನ್ನಿಸ್ತಿದೆ. ಬಟ್ ಪೂರ್ತಿ ವಿಷಯ ಗೊತ್ತಾಗದೆ ನಿಂಗೆ ಹೇಳೋದು ಬೇಡ ಅಂತ ಅನ್ನಿಸ್ತು ಕಣೆ. ಸಂಬಂಧ ಮುರಿದಿದೆ ಬಂದು ಎಷ್ಟು ಆರಾಮಾಗಿ ಹೇಳ್ತಿದೀಯೇ. ನಿಮ್ಮಮ್ಮ ನೋಡಿದ್ರೆ ಎಲ್ಲದಕ್ಕೂ ಅನುನೇ ಕಾರಣ ಅಂತ ಮತ್ತೆ ಕೂಗಾಡ್ತಾಳ ಅಷ್ಟೇ. ಅವ್ರ ಬಗ್ಗೆ ನಿಮಗೂ ಗೊತ್ತಲ್ಲ ಆಂಟಿ. ಅದು ಅಲ್ಲದೆ ಈ ಸಂಬಂಧದ ಬಗ್ಗೆ ತುಂಬಾನೇ ಕನ್ಸ್ಕೊಂಡಿದ್ರು ಅವರು. ನನ್ಗೆ ಯಾರು ಏನು ಅನ್ಕೊಂಡ್ರು ಓಕೆ, ಆದರೆ ನಾನು ಇದರಿಂದ ನೊಂದ್ಕೋಬಾರ್ದು ಅಷ್ಟೆ. ಅನು, ನೀನು ನನಗೋಸ್ಕರ ಬೇಜಾರು ಮಾಡ್ಕೋಬೇಡ. ನನಗೆ ಮದುವೆ ಆಗಬೇಕು ಅಂತ ನಿಜವಾಗ್ಲೂ ಇರಲಿಲ್ಲ ಕಣೆ. ನಮ್ಮ ಫ್ರೆಂಡ್ಶಿಪ್ಗೆ ಮೋಸ ಮಾಡ್ದಂಗೆ ಆಗುತ್ತೆ ಅನು. ರಮ್ಯಾ, ನೀನು ಮಾಡಿರೋ ಕೆಲಸಕ್ಕೆ ನಾನು ನಿನ್ನ ಹತ್ರ ಥ್ಯಾಂಕ್ಸ್ ಹೇಳೋ ಅಥವಾ ಸಾರಿ ಕೇಳಬೇಕೋ ನನಗೊಂದು ಗೊತ್ತಾಗ್ತಿಲ್ಲ ಕಣೆ. ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ವರ್ತ ಅಲ್ಲ ಇದು. ಆಗಿದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡಿದ್ದೀನಿ ನಾನು. ಹೌದು, ಎಲ್ಲ ಒಳ್ಳೇದಕ್ಕೆ. ನಿಮ್ಮಮ್ಮ ನಮ್ಮನ್ನ ಶತ್ರು ಥರ ನೋಡ್ತಾರಲ್ಲ, ಅದು ಒಳ್ಳೇದಕ್ಕೆ ಅಲ್ವಾ? ಏನ್ ಪುಷ್ಪ, ನಿಂಗೆ ಗೊತ್ತಿಲ್ವಾ ರಜನಿ ಹೆಂಗ್ ಮಾತಾಡಿದ್ಲು ಅಂತ? ಅಯ್ಯೋ ಆಂಟಿ, ನಮ್ಮಮ್ಮ ಕೋಪದಲ್ಲಿ ಹಾಗೆಲ್ಲ ಮಾತಾಡಿದ್ರು ಅಷ್ಟೇ. ಅವರಿಗೂ ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತ ಇದೆ, ಆದರೆ ಈಗೋ. ಅದಕ್ಕೆ ಈ ಪಾಯಸನ. ಹ್ಞೂ ಅಂಕಲ್, ನಿಮ್ಗೆ ಕೊಟ್ಟು ಬರೋಕ್ಕಂತಾನೆ ಅಮ್ಮ ಕಳಿಸಿದ್ಲು. ಮಾತಾಡ್ತಾ ಮಾತಾಡ್ತಾ ಅನು ಕೊಡೋದನ್ನೇ ಮರ್ತ್ಬಿಟ್ಟೆ.
ಸ್ಪೆಷಲಿ ಅನುಗ್ ಮಿಸ್ ಮಾಡದೆ ಕೊಡು ಅಂತ ಹೇಳಿದಾಳೆ. ಅಮ್ಮನ ಕೋಪ 4 ದಿವಸ ಇರುತ್ತೆ, ಆಮೇಲೆ ಸರಿ ಹೋಗ್ತಾಳೆ. ಅನು, ನೀ ತಗೋ. ಒಂದು ನಿಮಿಷ. ಯಾರಿಗಿದು? ಅನು ಅವ್ರಿಗ? ಹೌದು, ನಿಮ್ಗೂ ಇದೆ, ನೀವು ಕುಡಿಯೋರಂತೆ. ಅನು ಅವರೇ, ಪ್ಲೀಸ್ ಈ ಪಾಯಸ ಕುಡಿಬೇಡಿ. ಯಾಕಪ್ಪ? ನಮ್ಮಮ್ಮ ಬೈದ್ರಲ್ಲ, ಅದನ್ನ ಮನ್ಸಲ್ಲಿ ಇಟ್ಕೊಂಡು ಹೇಳ್ತಿದಾರೇನೋ. ಇಲ್ಲ ಅದಲ್ಲ, ಪ್ಲೀಸ್ ಈ ಪಾಯಸನ ಕುಡಿಬೇಡಿ ಅನು ಅವರೇ. ಯಾಕೆ, ಏನಾಯ್ತು? ಇದರಲ್ಲಿ ವಿಷ ಇದೆ. ಸಂಜು ಅವರೇ, ಏನ್ ಹೇಳ್ತಿದ್ದೀರಾ? ಹೌದು, ಇದರಲ್ಲಿ ವಿಷ ಇದೆ. ಹಲೋ ನೋಡಿ ಸಂಜು ಅವರೇ, ನೀವು ಹೇಳೋದನ್ನೆಲ್ಲ ನಂಬಿದ್ದೀನಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ. ನನ್ನ ಫ್ರೆಂಡ್ನ ಏನು ಅನ್ಕೊಂಡಿದ್ದೀರಾ ನೀವು? ಅವಳು ವಿಷ ಹಾಕಿರೋ ಪಾಯಸನ ನನಗೆ ತಂದು ಕೊಡ್ತಾಳಾ? ಇಲ್ಲ, ನಾನು ನಿಮ್ಮ ಫ್ರೆಂಡ್ನ ಅನುಮಾನಿಸ್ತಾ ಇಲ್ಲ, ಬಟ್ ಪ್ಲೀಸ್ ಈ ಪಾಯಸನ ಕುಡಿಬೇಡಿ ಅಷ್ಟೇ. ನಮ್ಮಮ್ಮ ಕೋಪದಲ್ಲಿ ಮಾತಾಡ್ತಾಳೆ ನಿಜ, ಆದ್ರೆ ವಿಷ ಹಾಕಿ ಅನುಗ್ ಕೊಡೋ ಅಷ್ಟು ಕ್ರೂರಿ ಅಲ್ಲ. ರಮ್ಯಾ, ನೀನು ಅವ್ರ ಮಾತಿಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ. ಈಗಾಗಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೇ ಸಾಕು. ಇನ್ನೇನನ್ನು ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಪಾಯಸ ಕೊಡಿಲಿ. ಬೇಡ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಸಂಜು ಏನ್ ಸರ್ಕಸ್ ಇದು? ಒಳ್ಳೆ ಗ್ಯಾಂಗ್ಸ್ಟರ್ಸ್ ಎಲ್ಲ ಒಂದೊಂದ್ಸಲ ಒಂದೊಂದು ಜಾಗದಲ್ಲಿ ಸೇರ್ಕೊಂಡಂಗೆ ಈ ಜೇಂಡೆ ಒಂದೊಂದ್ಸಲ ಒಂದೊಂದು ಕಡೆ ಕರಿತಾ ಇರ್ತಾರೆ. ಈ ಜೇಂಡೆ ಹೇಳೋ ಒಂದೊಂದು ಜಾಗನೂ ಹುಡ್ಕೊಂಡ್ ಬರೋಷ್ಟರಲ್ಲಿ ನನಗೆ ಒಳ್ಳೆ ಟ್ರೆಕ್ಕಿಂಗ್ ಮಾಡ್ದಂಗೆ ಆಗುತ್ತೆ. ಇಲ್ಲಿಂದ ವಾಪಸ್ ಹೇಗೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಮೀರಾಜಿ, ನನ್ನನ್ನು ಹುಡ್ಕೊಂಬಂದು ಅರ್ಧ ದಾರಿಯಲ್ಲೇ ನಿಂತಾಗಿದೆ. ಬನ್ನಿ, ಇಲ್ಲೇ ಇದ್ದೀನಿ. ಜೇಂಡೆ ಶಾನ್ಭೋಗ್ ಸರ್ ಬಂದಿದ್ರ ಇಲ್ಲಿಗೆ? ಶಾನ್ಭೋಗ್ರ? ಅವ್ರು ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬರ್ತಾರೆ ಮೀರಾಜಿ? ಐ ಥಾಟ್ ಐ ಸಾ ಹಿಮ್. ನೋಡ್ದಂಗಾಯ್ತು ಅವ್ರನ್ನ. ಇಷ್ಟೊತ್ತಲ್ಲಿ ಅವ್ರಿಲ್ಲಿಗೆ ಬರಕ್ಕೆ ಹೇಗೆ ಸಾಧ್ಯ? ಎನಿವೇಸ್, ನಾನೊಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಿತ್ತು, ಅದಕ್ಕೆ ಸಿಗೋಣ ಅಂತ ಹೇಳಿದೆ. ಐ ಆಮ್ ಪ್ಲಾನಿಂಗ್ ಟು ಕ್ವಿಟ್ ವರ್ಧನ್ ಗ್ರೂಪ್ಸ್. ಬಿಟ್ಟ ಅಂದರೆ ಕೆಲಸ ಬಿಡ್ತೀರಾ? ಎಸ್. ವಾಟ್ಸ್ ರಾಂಗ್? ಯಾಕೆ ನಗ್ತಾ ಇದ್ದೀರಾ? ನನ್ನನ್ನು ಗೆಟೌಟ್ ಅಂದಾಗೆ ನಿಮ್ಮನ್ನು ಗೆಟೌಟ್ ಅಂತಾರೆ ಅಂತ ಭಯನಾ ಮೀರಾಜಿ? ಭಯ ಎಲ್ಲ ಏನೂ ಇಲ್ಲ ಜೇಂಡೆ. ಸಾಕಾಗೋಗಿದೆ ನನಗೆ. ಐ ಆಮ್ ಟಯರ್ಡ್. ಆರ್ಯ ಸರ್ ಇದ್ದಾಗ ನಾನು, ನೀವು, ಆರ್ಯ ಸರ್ ಎಂಥದ್ದೇ ಪ್ರೆಷರ್ ಇದ್ರೂ ಹ್ಯಾಂಡಲ್ ಮಾಡಿಬಿಡ್ತಾ ಇದ್ವಿ ಅಲ್ವಾ? ವರ್ಕ್ಗೆ ಅದರದ್ದೇ ಆದಂಥ ಒಂದು ಡಿಗ್ನಿಟಿ ಇರ್ತಿತ್ತು. ನಾಟ್ ಎನಿ ಮೋರ್ ಜೇಂಡೆ. ಸೊ ಕೆಲಸ ಬಿಡೋ ತೀರ್ಮಾನ ತಗೊಂಡಿರೋದು ಆರ್ಯ ಸರ್ ಇಲ್ಲ ಅನ್ನೋ ಕಾರಣಕ್ಕ? ಮೇ ಬಿ.
ಒಂದು ವೇಳೆ ಆರ್ಯ ಸರ್ ವಾಪಸ್ ಬಂದರೆ